ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಅಂತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಪಡೆಯಲಿಕ್ಕೆ ಒಂದು ತುಂಬಿದ ಕುಟುಂಬ ಬಂದಿದೆ ಅಂತ ನಾನು ಹೇಳ್ಬೋದು. ಬಹಳ ಖುಷಿಯಾಯಿತು. ವೆಂಕಟೇಶ್ ಡಿ.ಬಿ. ಅವರ ಪುಣ್ಯಸ್ಮರಣೆ ಅಂಗವಾಗಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳಿಗೂ ಕೂಡ ಇವತ್ತಿನ ಪ್ರಸಾದದ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ವೆಂಕಟೇಶ್ ಸರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನೊಂದು ಜನ್ಮ ಅಂತ ಇದ್ರೆ ಮತ್ತೆ ನಿಮ್ಮ ಕುಟುಂಬದಲ್ಲೇ ಹುಟ್ಟಿ ಬರಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಹಾಗೆ ವಿಶೇಷವಾಗಿ ಆಶ್ರಮಕ್ಕೆ ಭೇಟಿ ಕೊಡ್ರಿ ಫಸ್ಟ್ ಟೈಮು. ಸೊ ಏನೆಲ್ಲ ಇಷ್ಟಪಡ್ತೀರಾ ಆಶ್ರಮನ ನೋಡಿ? ನನಗೆ ಸುತ್ತಮುತ್ತ ತುಂಬಾನೇ ಆಶ್ರಮಗಳಿದ್ವು. ನಮ್ಮ ತಾಯಿಯವರು ಯೂಟ್ಯೂಬಲ್ಲಿ ಇದನ್ನ ನೋಡಿ ಐ ಥಿಂಕ್ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿದ್ರು. ನಾನು ನೋಡೋಣ ಯಾವ ರೀತಿ ಇದೆ ಅನ್ನೋ ಇದರಲ್ಲೇ ಬಂದಿದ್ದು. ನಾನು ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ಆಮೇಲೆ ನಾನು ಇಲ್ಲಿ ಬಂದ ಮೇಲೆ ನನಗೆ ಇದು ಒಂದು ಸ್ವಲ್ಪ ಗೊತ್ತಾಯ್ತು ಎಷ್ಟು ಜನ ಇದ್ದಾರೆ. ಇವಾಗ ನೀವು ಹೇಳಿದ್ರಲ್ಲ, ನಮ್ಮ ಅಜ್ಜಿನ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ, ಆ ತರ ಒಂದು 25-30 ಅಜ್ಜಿಗಳಿದ್ದಾರೆ ಇಲ್ಲಿ. ಸೊ ಹಂಗಾಗಿ ತುಂಬಾನೇ ಕಷ್ಟಪಡ್ತಿದ್ದೀರಾ ನೀವು ಇಲ್ಲಿ. ಸೊ ಅಷ್ಟು ಹೇಳ್ಬೋದು. ನಾನು ಅಷ್ಟೇ, ಎಲ್ಲ ರೀತಿಯಲ್ಲೂ ನಿಮ್ಗೆ ಸಹಕಾರ ಸಿಗಲಿ. ಆಮೇಲೆ ಇನ್ನೂ ಮತ್ತಷ್ಟು ಜನಕ್ಕೆ ಒಂದು ಆಶ್ರಯದಾತರಾಗಿ ನೀವು ಹೊರಬರ್ಬೇಕು ಅಂತ ಮತ್ತಷ್ಟು ಜನ ಈ ತರ ಬೀದಿಲಿ ಬಿಡೋದು ಬೇಡ ಅಂತೇಳಿ. ಅಲ್ಲ, ನಾನು ಯೋಗೇಶ್ ಅವ್ರದ್ದು ಯೂಟ್ಯೂಬ್ ತುಂಬಾನೇ ಫಾಲೋ ಮಾಡ್ತೀನಿ. ತುಂಬಾ ವರ್ಷಗಳಿಂದ ಹಳೇ ಇದರಲ್ಲಿದ್ದಾಗಿಂದ ಫಾಲೋ ಮಾಡ್ತಾ ಇದ್ದೀನಿ. ಈಗ ಇದು ಪುಣ್ಯಸ್ಮರಣೆ ಅಲ್ಲಿ ಮಾಡಬೇಕು ಅಂದಾಗ ದೂರ ಇದೆ, ಬೇರೆ ಎಲ್ಲಾದ್ರೂ ಮಾಡೋಣ. ಅವರೆಲ್ಲ ತುಂಬಾ ಬಿಸಿ ಇರೋರು, ಅಂಥದ್ರಲ್ಲೂ ಕರ್ಕೊಂಡು ತುಂಬಾ ಖುಷಿ ಇದೆ ನನಗೆ. ಆಯಮ್ಮನು ಬಿಟ್ಟು ತುಂಬಾನೇ ಕೆಲಸ ಬಿಟ್ಟು ಬಂದಿದ್ದಾಳೆ, ಇವರೆಲ್ಲ ಅಷ್ಟೇನೆ. ಬಟ್ ಏನು ಅಂದ್ರೆ ನೀವು ಮಾಡ್ತಾ ಇರೋ ಕೆಲಸ ನೋಡ್ಬಿಟ್ಟು ನಾನು ಡೈಲಿ ನೋಡ್ತೀನಿ ಯೂಟ್ಯೂಬಲ್ಲಿ. ಎಲ್ಲೋ ಬಿದ್ದಿರ್ತಾರೆ, ಏನೇನೋ ಆಗಿರ್ತದೆ, ತಲೆ ಜಡೆ ಹೊಡ್ಕೊಂಡು ಏನೋ ನೋಡಕ್ ನಿಜವಾಗ್ಲೂ ಒಂದು ಇದು ಸುಟ್ಕೊಂಡಿದ್ದೆಲ್ಲ ಕರ್ಕೊಂಡ್ ಬಂದ್ರಲ್ಲ, ಮಕ್ಳಿಗೆ ತೋರಿಸ್ಬೇಡ್ರಿ 12 ಗಂಟೆ ಮೇಲೆ ಫುಲ್ ಇದೆಲ್ಲ ಸುಟ್ಟೋಗಿತ್ತು ಹುಡುಗಿಗೆ. ಅಂಥದನ್ನ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ ಪ್ರತಿ ಒಂದೊಂದು ತರ ಇರ್ತದೆ, ಅದನ್ನ ಹೇಳಕ್ ಬರಲ್ಲ. ಅಂಥದ್ದನ್ನ ನಾನು ನೋಡ್ಬಿಟ್ಟು ಇಲ್ಲ ನಮ್ಮ ಯಜಮಾನ್ರದ್ದು ಇಲ್ಲೇ ನಾನು 1 ವರ್ಷ ಪುಣ್ಯಸ್ಮರಣೆ ಮಾಡಬೇಕು, ಹೆಂಗ್ ಈ ಹುಡುಗ ನಿಭಾಯಿಸ್ತಾ ಇದಾರೆ ನೋಡ್ಬೇಕು. ನನ್ನ ಮಗನ್ನ ಜ್ಞಾಪಿಸ್ಕೊಂತೀನಿ ನಾನು, ಯಾಕೆಂದ್ರೆ ಅವನು ಅಷ್ಟೇ ಸ್ವಲ್ಪ ಮುಂಗೋಪ ಇರ್ಬೋದಾದ್ರೆ ಅಷ್ಟೇ ತಾಳ್ಮೆಯಿಂದ ನಮ್ಮ ಹತ್ರಲ್ಲೇ ಅಂತಾನೆ. ನಮ್ಮ ಅಜ್ಜಿನೂ ಇರ್ಬೋದು, ಎತ್ಕೊಂಡೇ ಬಂದ್ಬಿಟ್ಟ ಇವತ್ತು ಕಾರಿಗೆ ಎತ್ತದ್ ಲೇಟ್ ಆಗ್ಬಿಡ್ತು ಅಂತ ಇಂಥವರೆಲ್ಲ ಇರೋವಾಗ ಒಬ್ಬ ತಂದೆ ತಾಯಿನ, ಒಬ್ಬ ಅಜ್ಜ ಅಜ್ಜಿನ, ಒಬ್ಬ ಗಂಡ ಹೆಂಡತಿ ಸಾಕಕ್ಕೆ ಏನ್ ಕಷ್ಟ ಅಂತ ಕೇಳ್ಕೊಂತೀನಿ ನಾನು ಅಷ್ಟೇನೆ. ಬಟ್ ಅದರಲ್ಲೂ ನಿಮ್ ತಂದೆ ತಾಯಿ, ನಿಮ್ ಹೆಂಡತಿ, ನಿಮ್ ಮಕ್ಳು ನಿಮ್ ಜೊತೆ ಸಹಕಾರ. ನಿಮ್ ತಂದೆ ತಾಯಿಗೆ ಎಷ್ಟು ವಯಸ್ಸಾಗಿದೆ, ಅವತ್ತು ಒಲೆ ಬೆಂಕಿ ಗ್ಯಾಸ್ ಇಲ್ಲ ಅಂದ್ರೆ ಬೆಂಕಿಲಿ ಒಲೆ ಉರ್ಸ್ತಾವ್ರು, ಇಷ್ಟದ ಕಡ್ಡಿ ತಗೊಂಡು ತಿರುಗ್ತಾವ್ರೆ ನಿಮ್ ತಂದೆ. ಎಷ್ಟು ಚೆನ್ನಾಗಿ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಸಪೋರ್ಟ್ ಇಂದ ನೀವು ಇಷ್ಟರವರೆಗೂ ಬೆಳೆದಿದ್ದೀರಾ. ಇನ್ ಮುಂದೆ ಇನ್ನೂ ಶಕ್ತಿ ಕೊಡ್ಲಿ, ನೋಡ್ತಾ ಇರೋ ಜನ ಇನ್ನೂ ಒಳ್ಳೆ ಸಹಕಾರ ಕೊಡ್ಲಿ. ಯಾರು ಬೀದಿನ ಮಾತ್ರ ಬಿಡಬೇಡ್ರಿ. ಕಷ್ಟನ ಸುಖನ ನಮ್ಗಿರೋದು ಅವ್ರಿಗೂ ಹಾಕೊಂಡು. ಇವಾಗ ನಮ್ಮಮ್ಮ ಎಷ್ಟೋ ಕಷ್ಟ ಕೊಡ್ತಾರೆ, ನಾನು ಅವ್ರ ಮಕ್ಳ ಹತ್ರ ಹೇಳ್ಕೊಂತೀನಿ, ಅವರು ಬಂದು ನೋಡ್ಕೊಂತಾರೆ, ಇಲ್ಲ ಅಂತಲ್ಲ. ಇಷ್ಟು ಜನ ನೋಡ್ಕೊಂಡು ಒಬ್ಬರನ್ನ, ಇಷ್ಟು ಜನ 4 ಜನ ನೋಡ್ಕೊಂಡು ಕಷ್ಟ ಇದೆ. 160 ಜನ 150 ಜನ ನೋಡ್ತಾ ಇದ್ದಾರೆ, ಬಿಲ್ಡಿಂಗ್ ಬೇರೆ ಕಟ್ತಾ ಇದ್ದಾರೆ. ಎಲ್ಲಾ ರೀತಿಯಿಂದ ಶನೇಶ್ವರ ಸ್ವಾಮಿ ಇರ್ಬೋದು, ಶಿವಕುಮಾರ ಸ್ವಾಮಿಗಳು ಇರ್ಬೋದು, ಎಲ್ಲಾ ದೊಡ್ಡ ದೊಡ್ಡ ತಂದೆ ತಾಯಿಗಳ ಆಶೀರ್ವಾದ ನಿಮ್ಗಿರ್ಲಿ. ಇನ್ನಷ್ಟು ನೀವು ಬೆಳೆಯೋ ಶಕ್ತಿ ಕೊಡ್ಲಿ. ಇಂಥವ್ರನ್ನ ಸಾಕೋ ಶಕ್ತಿ ಅಂತ ಹೇಳಲ್ಲ, ಇಂಥವ್ರು ಬೇಡ ಅಂತ ಹೇಳ್ತೀನಿ, ಆಯ್ತಾ? ಇನ್ನು ಧೈರ್ಯ ಕೊಡ್ಲಿ ನಿಮ್ಗೆ. ಥ್ಯಾಂಕ್ ಯು ಅಮ್ಮ, ಧನ್ಯವಾದ. ಮೇಡಮ್ ತಮ್ಗೆ ಹೇಳಿದಾರೆ ನಮ್ಮ ತಾಯಿ. ಆಕ್ಚುಲಿ ಅದೇ ನಮ್ಮ ಅಣ್ಣ ಹೇಳೋ ತರ ನಮಗ್ ಗೊತ್ತಿಲ್ಲ. ಆಕ್ಚುಲಿ ಇದ್ರ ನನಗಂತೂ ಝೀರೋ ಇಲ್ಲ. ಮಮ್ಮಿ ಹೇಳಿದ್ರು ಹೋಗೋಣ, ಇಲ್ಲ ಇಲ್ಲೇ ಅನ್ಕೊಂಡಿದ್ದೀನಿ, ನಮ್ಮ ದೂರ ಎಲ್ಲ ಪ್ಲಾನ್ ಮಾಡ್ಕೊಡ್ತೀವಿ ಅಂತ. ಆಯ್ತು ಮಮ್ಮಿ ಹೇಳಿದ್ರಲ್ಲ ಅಂತ ಬಂದ್ವಿ. ಬಟ್ ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆನೆಸ್ಟ್ಲಿ. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾವ್ದೋ ಹಳ್ಳಿಲಿ ಎಲ್ಲೋ ಬರ್ತಾ ಇದೀವಿ, ರೋಡ್ಸ್ ಇಲ್ಲ. ನಾನು ಹೇಳಿದೆ ಬಾಬುಗೆ, ಒಂದು ಆ ಕಡೆಯಿಂದ ಬಂದ್ರೆ ಇದಾಗುತ್ತೆ, ಇವ್ರು ಇಲ್ಲೆಂಗ್ ಇಟ್ಕೊಂಡು ನಡೆಸ್ತಾ ಇದಾರೆ ಅನ್ನೋ ಥಾಟ್ ಆನ್ ದಿ ವೇ ಇಲ್ಲಿ ರೀಚ್ ಆಗೋರ್ಗು ಅದು ಡೆಫಿನೆಟ್ಲಿ ನಮಗೆ ಮಿಕ್ಸ್ಚರ್ ಆಫ್ ಒಪಿನಿಯನ್ಸ್ ಇತ್ತು ಆಕ್ಚುಲಿ ಯೋಚನೆ ಮಾಡ್ತಾರೆ. ಬಟ್ ಇಲ್ಲಿ ಬಂದು ನೋಡಿದಾಗ ಡೆಫಿನೆಟ್ಲಿ ಇಲ್ಲೊಂದು ಈ ಟೈಮ್ ಸ್ಪೆಂಡ್ ಮಾಡಕ್ ನೀವೊಂದು ಅವಕಾಶ ಕೊಟ್ಟಿದ್ದೀರಲ್ಲ, ದಟ್ ರಿಯಲಿ ಮೇಕ್ಸ್ ಅಸ್ ಥಿಂಕ್. ಅದು ತುಂಬಾ ನಮ್ಗೆ ಯೋಚನೆ ಮಾಡಕ್ ಒಂದು ಅವಕಾಶ ಕೊಟ್ರಿ ನೀವು. ಡೆಫಿನೆಟ್ಲಿ ಎಲ್ಲಾರು ಬಿಸಿ ಇರ್ತೀವಿ, ಎಲ್ಲಾರು ಅವ್ರವ್ರದೇ ಲೋಕದಲ್ಲಿ ಇರ್ತೀವಿ. ಅಂಡ್ ಎಂಡ್ ಆಫ್ ದ ಡೇ ನಾವು ಅವರಿಂದಾನೆ, ದೊಡ್ಡವರಿಂದಾನೆ ಅವ್ರು ಕೊಟ್ಟಿರೋ ಒಂದು ಶಿಕ್ಷಣೆ ನಮ್ ಜೀವನ. ಇವತ್ತು ನಾವೇನೇ ಆದ್ರೂ ಅದೊಂದು ಥಾಟ್ ನ ತಲೆಯಲ್ಲಿ ಇಟ್ಕೊಂಡು ನಾವೇನೇ ಬೆಳೆದ್ರು, ಎಲ್ಲೇ ಹೋದ್ರು ಅವ್ರಿಗೆ ಏನ್ ಬೇಕೋ ಅದು ಅವ್ರ ಪ್ರಯಾರಿಟಿ ಲೈಫಲ್ಲಿ ಅದೊಂದು ಇಟ್ಕೋಬೇಕು ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಾ. ಯಾರು ಮಾಡಿಲ್ಲ ಅಂದ್ರೂ ನೀವು ಇಟ್ಕೊಂಡು ತಂದೆ ತಾಯಿಗೆ ಇವತ್ತು ನೀವು ಒಬ್ಬ ಮಗ ಆಗಿನೋ ಅಥವಾ ಒಂದು ರಿಲೇಟಿವ್ ಆಗಿನೋ ಅಥವಾ ಏನೋ ಅವ್ರಿಗೆ ಯಾವ ಬೇಕೋ ಆ ರೂಪದಲ್ಲಿ ಇದ್ದು ಅವ್ರಿಗೆ ಏನ್ ಬೇಕೋ ಎಲ್ಲ ಕೊಟ್ಟು ಅವ್ರ ಆಶೀರ್ವಾದ ಇವತ್ತು ನಿಮಗೆ ಡೆಫಿನೆಟ್ಲಿ ಅವ್ರ ಆಶೀರ್ವಾದನೇ ಇವತ್ತು ನೀವು ಈ ಹಂತಕ್ಕೆ ಬಂದಿರೋದು ಈ ಮಟ್ಟಕ್ಕೆ. ಅಂಡ್ ಆಸ್ ಯು ಸೈಡ್, ಇವಾಗ ನೀವು ತುಂಬಾ ಪ್ಲಾನ್ಸ್ ಹಾಕೊಂಡಿದ್ದೀರಾ, ವಿಡಿಯೋ ಸಾಕಾಗ್ತಾ ಇಲ್ಲ, ಇನ್ನು ಜನ ಬರ್ತಾ ಇದಾರೆ ಅಂಡ್ ಆಲ್ ದ ವೇ ನಿಮ್ಗೆ ಸಪೋರ್ಟ್ ಸಿಗ್ತಾ ಇದೆ ಅಂತ ಹೇಳಿದ್ರಿ. ಡೆಫಿನೆಟ್ಲಿ ನೀವು ಮಾಡ್ತಾ ಇರೋ ಒಂದು ಒಳ್ಳೆ ಜುನಿಯನ್ ಕಾಸ್.
ಅದರಿಂದಾನೇ ನಿಮ್ಗೆ ಅಷ್ಟು ಆಶೀರ್ವಾದನೂ ಸಿಕ್ಕಿರೋದು, ಸಪೋರ್ಟ್ ಸಿಕ್ಕಿರೋದು. ಇನ್ನೂ ಹೆಚ್ಚಿಗೆ ಬೆಳೀಲಿ. ಮತ್ತೆ ಎಲ್ಲರೂ ಮಮ್ಮಿ ಹೇಳೋ ಥರ ಶಿವಕುಮಾರ್ ಸ್ವಾಮಿ ಆಗಿರ್ಬೋದು, ಶನೇಶ್ವರನಿಗೆ ಎವ್ರಿಡೇ ಪೂಜೆ ಮಾಡ್ತಾ ಇದ್ದೀರಾ. ಆ ಬ್ಲೆಸ್ಸಿಂಗ್ ಮತ್ತು ಅವ್ರು ತಿನ್ನೋ ಒಂದು ಅನ್ನದ ಇದು ಎಲ್ಲ ನಿಮಗೆ ಆಶೀರ್ವಾದ ಕೊಡಲಿ. ಇನ್ನೂ ಎತ್ತರಕ್ಕೆ ಬೆಳೀರಿ, ಇನ್ನೂ 100 ಜನಕ್ಕೆ ಆಶ್ರಯ ಆಗಿ ನಿಂತ್ಕೊಳ್ಳಿ. ಇವತ್ತು ಒಂದು ಸಣ್ಣ ಗಿಡ ಆಗಿ ಮರ ಆಗಿದ್ದೀರಾ, ನಾಳೆ ಒಂದು ಹೆಬ್ಬರ ಆಗಿ ನಿಮ್ಮ ಅಂಡರ್ ಇದರಲ್ಲಿ ಎಲ್ಲರಿಗೂ ಆಶ್ರಯ ಸಿಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿದ್ರಲ್ಲ, ಇದೊಂದು ಮುದ್ದಾದ ಒಂದು ಕುಟುಂಬದ ಮಾತಾಗಿತ್ತು. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಯಾವುದೇ ಕಾರಣಕ್ಕೂ ಪ್ರಚಾರಕ್ಕಾಗಿ ಅಲ್ಲ, ಪ್ರಚೋದನೆಗಾಗಿ. ಅಮ್ಮವ್ರು ಹೇಳಿದ್ರು, ನಿರಾಶ್ರಿತರ ಸಂಖ್ಯೆ ಕಮ್ಮಿ ಆಗಬೇಕು, ಅನಾಥರ ಸಂಖ್ಯೆ ಕಮ್ಮಿ ಆಗಬೇಕು, ದೇವಸ್ಥಾನಗಳು ಕಟ್ಟೋ ಸಂಖ್ಯೆ ಜಾಸ್ತಿ ಆದರೂ ಪರವಾಗಿಲ್ಲ, ಆದರೆ ನಿರಾಶ್ರಿತರ ಸಂಖ್ಯೆ ಮಾತ್ರ 100% ಕಮ್ಮಿ ಆಗಲೇಬೇಕು. ಸೊ ಕಲಿಯುಗದಲ್ಲಿ ಅದು ಸಾಧ್ಯನಾ ಅಲ್ವಾ ಅಂತ ನಮಗೂ ಗೊತ್ತಿಲ್ಲ, ಬಟ್ ಕಮ್ಮಿ ಆದ್ರೆ ಚಂದ. ಶನೇಶ್ವರ ಎಲ್ರಿಗೂ ಒಳ್ಳೇದ್ ಮಾಡಲಿ. ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ಈಗ ಕಾಟ ಕೊಡ್ತಾರೆ ಇಲ್ಲ ಅಂತಲ್ಲ. ಇವಾಗ ಇವು ನಮ್ಮ ಅಮ್ಮನೇ ತುಂಬಾ ಕಾಟ, ಒಂದೊಂದ್ಸತಿ ನನ್ಗೂ ಅನ್ಸುತ್ತೆ, ಅಯ್ಯೋ ಅದಕ್ಕೆ ಇರ್ಬೋದು ಸೊಸೆಲಿ ಎಲ್ಲೆಲ್ಲೋ ತಗೊಂಡ ಬಿಟ್ಬಿಟ್ಟು ಬರೋದು, ಇವ್ರ ಕಾಟ ತಡಿಲಾರ್ದೆ ಅಂತ. ಇದೇ ನನ್ನ ಸೊಸೆ ಇನ್ನೇನ್ ಮಲ್ಕಮ್ಮನ ಅಂತ ಹೇಳಿ ನೋಡ್ಕೊಂತೀನಿ, ಡೈಲಿ ನೋಡ್ಕೊಂತೀಯ ಅಂತ ಹೇಳ್ತಾರೆ. ಅಂತ ಸೊಸೆಲಿ ಎಲ್ರಿಗೂ ಬರಬೇಕು, ಅಂತ ಮಕ್ಕಳು ಬರ್ಬೇಕು ಎಲ್ಲರಿಗೂ. ಇಲ್ಲ ಅಂತ ಹೇಳಿ ಬೀದಿಗೆ ಬಿಡಬೇಡ್ರಿ, ಕಷ್ಟನೇ, ಇಲ್ಲ ಅಂತಲ್ಲ. ನಮ್ಮಮ್ಮ ನಾನೇ ಮಾಡೋದು, ನನ್ನೇ ಬೈತಾರೆ, ಇವ್ರ ಹತ್ರ ಎಲ್ಲ ನ್ಯಾಯ ಮಾಡ್ತಾರೆ. ನನ್ನ ಯಾಕೆ ಗೊತ್ತಾ, ನೋಡಿ, ನಿಮ್ಮ ತಾಯಿ ಒಬ್ಬರೇ ಅಜ್ಜಿ ಮನೇಲಿ ನಿಭಾಯಿಸೋದಕ್ಕೆ ಎಷ್ಟು ಕಷ್ಟ. ಇಲ್ಲಿ 150 ಜನ ನೋಡಿ, 150-200 ಜನ ವಿಭಿನ್ನ ಕ್ಯಾರೆಕ್ಟರ್ಗಳು, ವಿಚಿತ್ರವಾಗಿ ವರ್ತಿಸೋರು, ನಾನಾ ರೋಗಗಳಲ್ಲಿ ಬಳಲ್ತಿರೋರು, ಮತ್ತೆ ಮುಟ್ಟಕ್ಕೇನೆ ಕಷ್ಟ ಆಗುವಂತ ಸ್ಥಿತಿಯಲ್ಲಿ ಇರೋಂಥವ್ರು. ನಾವು ಇದನ್ನೆಲ್ಲ ಮಾಡ್ತಿರೋದು ಉದ್ದೇಶನೇ, ಭಗವಂತ ಏನೋ ನಮ್ಮನ್ನ ಈ ಒಂದು ಸೇವೆ ಕಳಿಸಿದರೆ ನೆರವೇರಿಸ್ಕೊಂಡು ಹೋಗ್ತಾ ಇದೀವಿ. ಇಲ್ಲೇನ್ ನಾವು ಶಾಶ್ವತವಾಗಿ ಪುಣ್ಯದ ಕೆಲಸ ಮಾಡ್ತಾ ಇದೀವಿ ಅಂತ ನಮ್ಗೊಂದು 1000 ವರ್ಷ ಆಯಸ್ಸೇನು ಕೊಡಲ್ಲ. ದೇವ್ರು ಎಷ್ಟು ಆಯಸ್ ಕೊಟ್ಟಿರ್ತಾರೋ ಅಷ್ಟು ಆಯಸ್ಸಲ್ಲಿ ನಾವು ಕೆಲಸ ಮಾಡ್ಬೇಕು, ನೆಕ್ಸ್ಟ್ ಖಾಲಿ ಮಾಡಿ ಹೋಯ್ತಾ ಇರ್ಬೇಕು. ಈ ಜಾಗ ಇನ್ನೊಬ್ರು ಬರ್ತಾರೆ, ಇಷ್ಟೇ ಜೀವನ. ಸೊ ಹೋಗುವಾಗ ಒಂದು ಅರ್ಥ ಇರ್ಬೇಕು. ಪುನೀತ್ ಅಷ್ಟೆಲ್ಲ ಮಾಡಿದ, ಅವ್ನು ಗೊತ್ತಿತ್ತು, ಅವ್ನು ಸತ್ತ ಮೇಲೆ ಅವ್ನು ಮಾಡಿರೋ ಹೆಲ್ಪ್ಗಳೆಲ್ಲ ಗೊತ್ತಾಗಿತ್ತು. ಅದೇ ತರ ಇವತ್ತೆಲ್ಲ ನಾಳೆ ಒಂದಿಷ್ಟು ಜನಗಳಿಗೆ ಬೆಳೀತದೆ. ಎಲ್ಲರೂ ಸಹಕಾರ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತಾರೆ. ನಮ್ಮಮ್ಮ ದೊಡ್ಡ ಫ್ಯಾನು. ನೀನು ಕಾಣಿಸಲ್ಲ, ಈ ಕಡೆ ಬಾ, ಇಲ್ಲಿ ಬಾ. ಇರ್ಲಿ ಬಿಡು ಸರ್, ಇಲ್ಲಿ ಬಾ ಜನ. ಹೂ ತಗೊಳ್ಳಿ, ಹೂ ಒಂದು ಏನು ಬಿಡ, ನಿಮ್ಮ ಮನೆ ಹುಡುಗ ಬಟ್ಟೆ ಇದೆ, ತುಂಬಾ ಒಳ್ಳೆ ಕೆಲಸ ಮಾಡಿ.